ಪ್ರೆಸ್ ಲಾಟ್. ನನ್ನ ಹೆಸರು ಶಾಂತಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಮಗೆ ಬಿರ್ಜಿ ಹತ್ರ ಚರ್ಚ್ ಐತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. 2005ನೇ ವರ್ಷದಲ್ಲಿ ನಾನು ಚರ್ಚಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ ತುಂಬಾ ಕಷ್ಟ ಇತ್ತು. ನನಗೆ ಕಷ್ಟ ಇರುವಾಗ ಮನೇಲಿ ನಮ್ಮ ಯಜಮಾನ್ರಿಗೂ ನನಗೂ ಜಗಳ ಆಗ್ತಾನೇ ಇತ್ತು. ಮನೇಲಿ ಇರೋವಾಗ ನಮ್ಗೆ ಇಷ್ಟ ಇರ್ಲಿಲ್ಲ. ಮನೇಲಿ ಇರ್ಬೇಕಂತ ನಮ್ಮ ಯಜಮಾನ್ ಜೊತೆಲಿ ಬಾಳ್ಬೇಕಂತಾನೆ ನನಗೆ ಇಷ್ಟ ಇರ್ಲಿಲ್ಲ. ಯಾವಾಗ ನೋಡಿ ಕುಡ್ಬಿಟ್ಟು ಬರೋದು, ಹೊಡಿಯೋದು, ಜಗಳ ಮಾಡೋದು, ಮಕ್ಳಿಗೆಲ್ಲ ಊಟ ಕೊಡೋದಿಲ್ಲ, ಏನಿಲ್ಲ. ಎಷ್ಟು ಕಷ್ಟ ಪಡ್ತಾ ಇದ್ದೆ ನಾನು. ಆ ಟೈಮ್ಗೆ ಪಕ್ಕದ ಮನೆಯಲ್ಲಿ ಹೇಳಿದ್ರು, ಬಾ ನಮ್ ಜೊತೆಲಿ ಕೆಲ್ಸಕ್ಕೆ ಹೋಗೋಣ, ಅದು ಪ್ರೇಯರ್ ಮಾಡಕ್ ಹೋಗೋಣ ಅಂತ ಕರ್ಕೊಂಡೋಗಿ ಪ್ರೇಯರ್ ಪ್ರೇಯರ್ ಮಾಡ್ತಾ ಇರುವಾಗ ನನ್ ಮನಸ್ಸು ಸಮಾಧಾನ ಬಂತು. ನಾನು ಎಷ್ಟೋ ಸತಿ ಸತ್ತೋಗ್ಬಿಡ್ಬೇಕಂತ ಸೀಮನೆ ಹಾಕೊಂಡಿದ್ದೀನಿ, ಏನ್ ಹಾಕೊಂಡಿದ್ದೀನಿ, ರೈಲು ಗೇಟ್ ಮೇಲೆ ಹೋಗಿ ಸತ್ತೋಗ್ಬಿಡ್ಬೇಕಂತ ಎಷ್ಟೋ ಸತಿ ನನ್ಗೆ ಮನ್ಸು ಬೇಜಾರಾಗಿದೆ. ಆದ್ರೂನು ದೇವ್ರು ಇದ್ದಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇವಾಗ ಇರೋ ಧೈರ್ಯ ನನ್ಗೆ ಅವಾಗ ಇರ್ಲಿಲ್ಲ. ಆವಾಗ ಅಮ್ಮ ಕರ್ಕೊಂಡೋಗಿ ಚರ್ಚಿಗೆ ಕರ್ಕೊಂಡೋಗಿ ಪ್ರೇಯರ್ ಮಾಡುವಾಗ ನನಗೆ ಸಮಾಧಾನ ಬಂದು ನಾನು ಚರ್ಚಿಗೆ ಹೋಗ್ಬೇಕಂತ ನಾನು ಹೋಗ್ತಾ ಇರುವಾಗ ನಮ್ಮ ಯಜಮಾನ್ರು ಏನ್ ಹೇಳಿದ್ರು, ಚರ್ಚಿಗೆಲ್ಲ ಹೋಗ್ಬಾರ್ದು, ನೀನ್ ಹೋಗ್ಬಾರ್ದು ಅಂದ್ರು. ಸರಿ, ಯಜಮಾನ್ರ ಜೊತೆ ಜಗಳ ಮಾಡೋದು ಬೇಡ ಅಂತ ನಾನು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ತಿರ್ಗಿ ಮಾರನೇ ದಿನ ಹೋಗಿ ಚರ್ಚಿಗೆ ಹೋಗಿ ಬರುವಾಗ ನಮ್ಮ ಯಜಮಾನ್ರಿಗೆ ಗೊತ್ತಾಯ್ತು. ನಮ್ಮ ಯಜಮಾನ್ ಗೊತ್ತಾಯ್ತು, ತಿರ್ಗಾ ಓಡಿದ್ರು, ತಿರ್ಗಾ ಜಗಳ ಮಾಡಿದ್ರು. ಅವಾಗ ನಾನು ಏನ್ ಹೇಳ್ದೆ, ನಾನು ಚರ್ಚಿಗೆ ಹೋಯ್ತೀನಿ, ನಿನ್ ಮಾತು ನಾನು ಕೇಳೋದಿಲ್ಲ, ನನ್ ಸಮಾಧಾನ ಇಲ್ಲ, ನಾ ಯಾವ ದೇವ್ರನ್ನು ಮುಗಿಯೋದಿಲ್ಲ, ನಾನು ಚರ್ಚಿಗೆ ಹೋಗ್ಲೇಬೇಕು ಅಂತ ತಿರ್ಗಾ ನಾನು ಹಠ ಮಾಡ್ದೆ. ಅವಾಗ ನೀನ್ ಇಲ್ಲಿ ಇರಬೇಡ, ಹೋಗು ಅಂತ ಬೈತಾ ಇರುವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟೆ. ಅಮ್ಮನ ಮನೆಗೆ ಹೋದ ತಕ್ಷಣ ನಮ್ಮ ಅಮ್ಮನ ಏನ್ ಹೇಳಿದ್ರು, ಇದೆಲ್ಲ ಯಾಕಮ್ಮ ನಿನ್ಗೆ ಮನೇಲಿ ಜಗಳ ಬರೋದು, ನಿಮ್ ಯಜಮಾನ್ರು ಮತ್ತೆ ಕೇಳ್ಕೊಂಡು ನಿನ್ ಜೊತೆಲಿ ಇರುವಾಗ ನಿಮ್ ಯಜಮಾನ್ ಮತ್ತೆ ಕೇಳ್ಬೇಕು, ನೀನ್ ಏನಕ್ಕೆ ಚರ್ಚಿಗೆ ಹೋಯ್ತೀಯ, ನಮ್ ಜಾತಿ ಏನೋ, ನಮ್ ಕೊಲ ಏನೋ, ನೀನ್ ಯಾಕೆ ಚರ್ಚಿಗೆ ಹೋಯ್ತೀಯ ಅಂತ ನಮ್ಮ ಅಮ್ಮನ ಬೈದ್ರು. ಅದಕ್ಕೆ ಮನೆಗೆ ಬಂದೆ, ತಿರ್ಗಾ ನಮ್ಮ ಯಜಮಾನ್ರ ಮನೆಗೆ ಬಂದೆ. ಬಂದ ತಕ್ಷಣ ಅವ್ರು ತಿರ್ಗಾ ಏನೇನೋ ಮಾತಾಡಿದ್ರು. ಸರಿ ಆಯ್ತಪ್ಪ, ನಾನು ಚರ್ಚಿಗೆ ಹೋಗೋದಿಲ್ಲ ಅಂತ ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ನಾನು ಚರ್ಚಿಗೆ ಯಾವ್ರಿಗೂ ಗೊತ್ತಿರದೆ 3 ವರ್ಷ ಚರ್ಚಿಗೆ ಹೋಗಿ ಬರ್ತಾ ಇದ್ದೆ ನಾನು. ಆ ಟೈಮ್ಗೆ ಅಲ್ಲಿ ತೀರ್ಥ ದರ್ಶನ ಕೊಡ್ತೀನಿ ಅಂತ ಮಾತಾಡ್ತಾ ಇದ್ರು. ನನಗೆ ನಮ್ಮ ಯಜಮಾನ್ರು ಗೊತ್ತಿರದೆ ನಾನು ಹೋಗಿ ತೀರ್ಥ ದರ್ಶನ ತಗೊಂಡೆ. ನಾನು ಒಬ್ಳೆ ಫಸ್ಟ್ ತಗೊಂಡಿರೋದು. ಆವಾಗ ನಾನು ತಗೊಂಡುವಾಗ ನನ್ನ ಮನೇಲಿ ಇರಕ್ಕೆ ಇಷ್ಟ ಇಲ್ಲ, ಕೆಲ್ಸಕ್ಕೆ ಹೋಗೋದಿಲ್ಲ, ಏನಿಲ್ಲ, ಬತ್ತಿ ಮಾಡೋದು, 1-2 ಕಟ್ 3 ಕಟ್ ಬತ್ತಿ ಮಾಡೋದು. ನಮ್ಮ ಯಜಮಾನ್ರು ಯಾವಾಗ ಎಣ್ಣೆ ಹೊಡ್ಬಿಟ್ಟು ಮಲ್ಕೊಳ್ತಾರ ಆ ಟೈಮ್ಗೆ ಹೋಗಿ ನಾನು ಚರ್ಚಿಗೆ ಹೋಗಿ ದೇವ್ರನ್ನ ಮುಕ್ಕೊಂಡು ಬರ್ತಾ ಇದ್ದೆ. ಆವಾಗ ನಮ್ಮ ಒಂದ್ ತಿಂಗಳು ಏನ್ ಮಾಡಿದ್ರು, ತೀರ್ಥ ದರ್ಶನ ತಗೊಂಡಿದ್ದೀನಿ ಅಲ್ವಾ, ತಿಂಗಳಿಗೆ ನನಗೆ ಅದು ಇದು ಕೊಡ್ತಾರೆ, ತಿರುವಿನಂತ ಕೊಡ್ತಾರಲ್ವಾ, ಅದ್ ತಗೊಂಡ್ ಮನೆಗ್ ಬರ್ತಸ್ನ ಮನೇಲಿ ಹೊಡಿಯೋದು, ಜಗಳ ಮಾಡೋದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಈ ತರ ನೀನ್ ನನ್ ಮಾತು ಕೇಳ್ತಾನೆ ಇಲ್ಲ ಅಲ್ವಾ ನೀನು ಅಂತ ಬೈತಾ ಇದ್ರು. ಆಮೇಲೆ ನೀನ್ ಬೇಡವೇ ಬೇಡ ನನಗೆ ಅಂತ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಟೈಮ್ಗೆ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ತಿರ್ಗಾ ಅಲ್ಲೇ ಕರ್ಕೊಂಡ್ ಬರ್ತಾರೆ ಅಂತ ಅಮ್ಮನ ಮನೆಗೆ ಬಂದ ತಕ್ಷಣ ಅಮ್ಮನ ಮನೆಯಿಂದ ಬಂದು ನನ್ನ ಹತ್ರ ಹೇಳ್ಬಿಟ್ಟು, ನಾನು ನೀನ್ ಹೊಡಿಯೋದಿಲ್ಲ, ಏನ್ ಮಾಡೋದಿಲ್ಲ ಬಾ ಅಂತ ಕರ್ಕೊಂಡ್ ಹೋಗಿದ್ರು. ಆಮೇಲೆ ಒಂದಿನ ಏನ್ ಮಾಡಿದ್ರು, ಅವ್ರಿಗೆ ನೈಟ್ ಫಿಕ್ಸ್ ಬಂದ್ಬಿಟ್ಟಿತ್ತು. ನನ್ನ ಮನೆ ಬಿಟ್ಟು ಆಚೆ ಕಲ್ಪಿಟ್ಟು ಮನೆ ಹತ್ರನೇ ಕೂತಿದ್ದೆ. ನಾನು ನಮ್ಮ ಮಕ್ಳು 3 ಜನ ಮನೆ ಹತ್ರನೇ ಕೂತಿದ್ದೆ. ಎದುರುಗಡೆ ಮನೆ ಕಟ್ತಾ ಇದ್ರು ನೋಡಿ, ಆ ಮನೆ ಹತ್ರನೇ ಕೂತಿದ್ದೆ. ಅವ್ರು ಎಣ್ಣೆ ಹೊಡೆದ್ರು ಮಲಗಿ ನಿದ್ದೆ ಮಾಡೋ ಟೈಮ್ಗೆ ನಾನು ಒಳಗಡೆ ಹೋಗಿ ನಿದ್ದೆ ಮಾಡ್ಬಿಟ್ಟವ್ರೆ ಅಂತ ನಾವು ಮಲ್ತಾ ಇರುವಾಗ ಅರ್ಧ ರಾತ್ರಿಯಲ್ಲಿ ಅವ್ರಿಗೆ ಫಿಕ್ಸ್ ಬಂದ್ಬಿಟ್ಟಿತ್ತು. ಫಿಕ್ಸ್ ಬಂದ ಟೈಮ್ಗೆ ನಾನು ಅವ್ರ ಕೈಗೆ ಏನ್ ಕೊಡೋದಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಬೈಬಲ್ ಇರ್ತಾ ಅವ್ರ ಕೈಗೆ ಕೊಟ್ಟೆ. ಆವಾಗ ಫಿಕ್ಸ್ ನಿಂತೋಯ್ತು. ಫಿಕ್ಸ್ ನಿಂತೋಯ್ತ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ದೆ ನಾನು, ಅಪ್ಪ ನಿನಗೆ ಫಿಕ್ಸ್ ಬಂತು, ಈ ತರ ಎಲ್ಕೊಂಡಿತ್ತು, ಬಾಯಲ್ಲಿ ನೊರೆ ಬಂದ್ಬಿಟ್ಟಿತ್ತು, ಈ ಬೈಬಲ್ ಕೊಟ್ಟಿರೋದಕ್ಕೆ ನಿನ್ಗೆ ದೇವ್ರು ಒಳ್ಳೇದ್ ಮಾಡಿದ್ರು ಅಂತ, ನೀನ್ ಸುಮ್ನೆ ಹೇಳ್ಬೇಡ, ನೀನ್ ಹೇಳೋದೆಲ್ಲ ಸುಮ್ನೆ ಹೇಳೋದು ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ನಾನು ಎಷ್ಟು ಹೇಳಿದ್ರು ಅವ್ರು ನಂಬ್ತಾ ಇಲ್ಲ. ಅದೇ ತರ ಎಣ್ಣೆ ಹೊಡ್ಕೊಂಡು ಅದೇ ತರ ಜಗಳ ಮಾಡ್ಕೊಂಡು ಮನೇಲಿ ಇದ್ರು. ಆದ್ರೆ ನಮ್ಮ ಮನೆ ಸಂತಾನರೆಲ್ಲ ಏನ್ ಮಾಡಿದ್ರು, ಸ್ವಂತ ಬಂತಲ್ಲ ಏನ್ ಮಾಡಿದ್ರು, ನಿನ್ಗೆ 3 ಮಕ್ಳು ಇದ್ದಾರಲ್ವಾ, ಈ ಮಕ್ಳಿಗೆ ಮದ್ವೆ ಆಗ್ಬೇಕಲ್ವಾ, ನಿಮ್ ಯಜಮಾನ್ ಮತ್ ಕೇಳ್ಕೊಂಡು ನಿಮ್ ಯಜಮಾನ್ ಜೊತೆಲಿ ಇರು, ನೀನ್ ಏನಕ್ಕೆ ಈ ತರ ಎಲ್ಲ ಮಾಡ್ತೀಯಾ ಅಂತ ನನ್ನ ಬೈತಾ ಇದ್ರು. ನಮ್ಮ ಯಜಮಾನ್ರು ಹೇಳೋದು ನಾನು ಕೇಳ್ದೆ. ಆದ್ರೂನು ನನಗೆ ದೇವ್ರ ಹತ್ರ ಹೋಗ್ಬೇಕಂತ ತುಂಬಾ ಆಸೆ. ಆವಾಗ ನಾನು ಚರ್ಚಿಗೆ ಹೋಗಿ ಬರೋವಾಗ ಚರ್ಚಲ್ಲಿ ಇರೋರು ಹೇಳಿದ್ರು, ನೀನು 2 ಮಕ್ಕಳನ್ನ ಇಟ್ಕೊಂಡಿದ್ಯಾ, ಯಾವ ಜಾತಿನಲ್ಲಿ ನಿನ್ ಮದ್ವೆ ಮಾಡ್ತೀಯ ಅಂತ ಕೇಳಿದ್ರು. ದೇವ್ರು ನೋಡ್ಕೊಳ್ತಾರೆ ಅಂತ ನಾನು ಹೋಗಿ ಬರ್ತಾ ಇದ್ದೆ. ಆದ್ರೂ ಇವಾಗ 2.5 ವರ್ಷಕ್ಕೆ ಮುಂಚೆ ದೇವ ಫಸ್ಟ್ ನಾನು ನೋಡಿದ್ದೀನಿ, ದೇವ ಫಸ್ಟ್ ಚರ್ಚಿಗೆ ಬಂದಿದ್ದೀನಿ. ಆದ್ರೆ ನಮ್ಮ ಅಕ್ಕ ಇಂದ ನಾನು ಚರ್ಚಿಗೆ 1-2-3 ಸತಿ ಬಂದು ಹೋಗೋ ಟೈಮ್ಗೆ ನನ್ಗೇನೋ ಒಂದ್ ಹೋಗುದ್ರು ಅಂತ ಪಾಸ್ಟರ್ ನಾನು ಅಷ್ಟು ನಂಬ್ಕೊಂಡಿಲ್ಲ. ಏನೋ ನಮ್ಮ ಪಾಸ್ಟರ್ ತರಾನೇ ಇದ್ದಾರೆ ಅಂತ ಹೇಳ್ಬಿಟ್ಟೆ. ನಮ್ಮ ಪಾಸ್ಟರ್ನು ಚೆನ್ನಾಗಿತ್ತು, ಅದು ಮೆಸೇಜ್ ಕೊಡೋರೆ. ಆದ್ರೆ 1 ಅವರ್ 2 ಅವರ್ ಮುಗಿಸ್ಬಿಡೋದು. ಭಾನುವಾರ ಆದ್ರೆ 9 ಗಂಟೆಗೆ ಹೋದ್ರೆ 11 ಗಂಟೆಗೆಲ್ಲ ಮನೆಗೆ ಬಂದು ಟಿವಿ ನೋಡೋದು. ಇವ್ರು ಎಣ್ಣೆ ಹೊಡೆದು ಬಂದ್ರೆ ಅವ್ರ ಹತ್ರ ಜಗಳ ಮಾಡ್ತಾ ಇದ್ದೆ. ದಿನ ಹಂಗೆ ಆಗ್ತಾ ಇತ್ತು. ಆದ್ರೆ ಒಂದ್ ದಿನ ದೇವ ಫಸ್ಟ್ ನಮ್ಮ ಮನೆ ಹತ್ರ ಬಂದು ನಮ್ಮ ಅಕ್ಕ ಕರ್ಕೊಂಡ್ ಬಂದು ಪ್ರೇಯರ್ ಮಾಡುವಾಗ ನಮ್ಮನ್ನೆಲ್ಲ ಕರ್ದಿ ಪ್ರೇಯರ್ ಮಾಡ್ತಾ ಇದ್ರು. ಪ್ರೇಯರ್ ಮಾಡ್ತಾ ಟೈಮ್ಗೆ ನಾವು ನಮ್ಮ ಮಗಳಿಗೆ
ದೊಡ್ಡ ಮಗಳಿಗೆ ಥೈರಾಯ್ಡ್ ಗೆಡ್ಡೆ ಐತೆ ಗಂಟ್ಲಲ್ಲಿ ಅಂತ ಹೇಳ್ದೆ ನಾನು. ಆವಾಗ ಪಾಸ್ಟ್ ಹೇಳಿದ್ರು ಥೈರಾಯ್ಡ್ ಗೆಡ್ಡೆ ಇಲ್ಲಮ್ಮ ಹೊಟ್ಟೆನಲ್ಲಿ ಗೆಡ್ಡೆ ಐತೆ ಅಂತ ಹೇಳಿದ್ರು. ಏನು ಈ ಪಾಸ್ಟ್ರು ಒಂಥರ ಹೇಳ್ತಾರಲ್ವಾ, ನಾನ್ ಗೆಡ್ಡೆ ಇರೋದು ಗಂಟ್ಲಲ್ಲಿ ಅಂತೀನಿ, ಇವ್ರು ನೋಡಿದ್ರೆ ಹೊಟ್ಟೆನಲ್ಲಿ ಐತೆ ಅಂತ ಹೇಳ್ತಾರೆ. ಈ ಪಾಸ್ಟ್ ಏನೋ ಹಿಂಗ್ ಹೇಳ್ಬಿಟ್ಟು ಹೋಯ್ತಾರೆ ಅಂತ ನಾನು ದೇವಪಾಸ್ನ ಏನಂತ ನಾನು ತಿಳ್ಕೊಂಡೇ ಇಲ್ಲ. ಆಮೇಲೆ ನನಗೆ ಗೊತ್ತಾಯ್ತು. ಒಂದ್ 2-3 ದಿನ ಬಿಟ್ಕೊಂಡು ನಮ್ಮ ಮಗಳಿಗೆ ಮಗು ಬೇಡ ಅಂತ ಆಪರೇಷನ್ ಮಾಡ್ಬೇಕು ಅಂತ ನಾವು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡು ಹೋಗುವಾಗ ಅವ್ರಿಗೆ ಸ್ಕ್ಯಾನ್ ಮಾಡಿದ್ರೆ ಕ್ಯಾನ್ಸರ್ ಕಟ್ಟಿ ತರ ಬಂದಿದೆ ನಿನ್ನ ಮಗು ಹೊಟ್ಟೆನಲ್ಲಿ ಅಂತ ಹೇಳ್ಬಿಟ್ರು. ಅವಾಗ ನಾವು ಏನ್ ಮಾಡೋದಂತಾನೆ ಗೊತ್ತಿಲ್ಲ, ಅಲ ಬಂದ್ಬಿಡ್ತು. ಅವತ್ತು ದೇವಪಾಸ್ರು ಹೇಳಿದ್ರು, ನಾವು ದೇವಪಾಸ್ನ ಹುಚ್ಚ ಅಂತ ತಿಳ್ಕೊಂಡಿದ್ದೀವಿ, ಆದ್ರೂ ನೋಡು ಅವತ್ತಿನೇ ಇದು ದಾಸಿ ಆಗಿದೆ, 6 ತಿಂಗಳು ಬಿಟ್ಕೊಂಡು ನನ್ಗೆ ಗೊತ್ತಾಗಿದೆ ಅಂತ. ಅವಾಗ ಈ ಚರ್ಚಿಗೆ ಬರ್ಬೇಕಂತ ನಮ್ಗೆ ಆಸೆ ಬಂತು. 2 ಅವರ್ 3 ಅವರ್ ಅಲ್ಲಿ ನಾವು ಚರ್ಚ್ ಮುಗಿಸ್ಕೊಂಡು ಹೋಗೋರು. ಇವಾಗ ನಾವು ಆಪರೇಷನ್ ಮಾಡಿಸ್ಕೊಂಡು 1-2 ತಿಂಗಳು ಬಂದೆ ಇಲ್ಲಿ ನೋಡ್ಕೊಂಡು ಹೋಗುವಾಗ ಇಷ್ಟ ಆಯ್ತು. ಅವ್ರ ಮೆಸೇಜ್ ಇಷ್ಟ ಆಯ್ತು ನಮ್ಗೆ. ಅವ್ರ ಮೆಸೇಜ್ ನೋಡೋ ನಮ್ಮ ಮನೇಲಿ ಸಮಾಧಾನ ಬಂತು, ಸಂತೋಷವಾಗಿ ಇದ್ದೀವಿ. ನಮ್ಮ ಯಜಮಾನ್ರು ಎಣ್ಣೆ ಹೊಡೆಯೋದಿಲ್ಲ, ಬೀಡಿ ಕುಡಿಯೋದಿಲ್ಲ, ಮನೇಲಿ ಜಗಳ ಇಲ್ಲ. ನಮ್ಮ ಅಲ್ಲೇನೋ ಇಂದಲ್ಲಿ ಮದುವೆ ಮಾಡ್ಕೊಟ್ಟಿದ್ದೀನಿ. ಆದ್ರೂ ಅವರು ಇವಾಗ ಚರ್ಚಿಗೆ ಬಂದು ತಿರ್ಗ ದರ್ಶನ ತಗೊಂಡು ಇವಾಗ ದೇವ್ರ ಬಗ್ಗೆನೇ ಇದ್ದಾರೆ. ಅವ್ರ ಮಕ್ಕಳು 2 ಇದ್ದಾರೆ, ಅವ್ರಿಗೂ ದೇವ್ರ ಬಗ್ಗೆ ಹೇಳಿ ಇವಾಗ ಅಭಿಷೇಕದಲ್ಲಿ ಇದ್ದು ಎಲ್ಲರೂ ಅಭಿಷೇಕ ಹೊಂದ್ಕೊಂಡು ಚೆನ್ನಾಗಿ ದೇವರಿಂದ ಚೆನ್ನಾಗಿದ್ದಾರಪ್ಪ. ಆದ್ರೂ ಇವಾಗ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ನನ್ನ ಮಗ ಪ್ರೇಯರ್ ಕೇಳೋದೇ ಇಲ್ಲ, ಏನೋ ಬರೋದು ಹೋಗೋದು ಅಂತ ಆ ಚರ್ಚಲ್ಲಿ ಇದ್ದ. ಈ ಚರ್ಚಿಗೆ ಕರೆದ್ರೆ ಬೆಂಗಳೂರಲ್ಲಿ ಎಷ್ಟೋ ಚರ್ಚೆ ಐತೆ, ನೀನ್ ಯಾಕೆ ಅಲ್ಲಿ ಅಷ್ಟು ದೂರ ಕರ್ಕೊಂಡು ಹೋಯ್ತೀಯ, ಇಲ್ಲಿ ಚರ್ಚೆನೇ ಇಲ್ವಾ ಅಂತ ಒಂಥರ ಮಾತಾಡ್ತಾ ಇದ್ದ. ಅವನು ಅವ್ರ ಅಕ್ಕನಿಂದ ಅವ್ರ ಮನೆ ಹೊಟ್ಟೆನಲ್ಲಿದ್ದ ಗೆಡ್ಡೆಯಿಂದ ದೇವ್ರು ಹೇಳಿರೋದು ಒಳ್ಳೇದೇ. ದೇವ್ರು ಪಾಸ್ಟ್ ಮುಳಿದಾಗ ಹೇಳಿದ್ದಾರೆ. ಇವಾಗ ದೇವ ಪಾಸ್ಟ್ ಏನ್ ಹೇಳಿದ್ರು ನಮ್ಮ ಮನೆಗೆ ಸಮಾಧಾನನೇ ಸಿಗೋದು. ಬಂದ್ ಚರ್ಚಿಗೆ ಹೋಗಿದ್ರೆ ಜಗಳ ಏನೇ ಇಲ್ಲ ನಮ್ಮ ಮನೇಲಿ, ಕಷ್ಟನೂ ಇಲ್ಲ ನಮ್ಮ ಮನೇಲಿ. ಅದೇ ನಮ್ಮ ಮನೇಲಿ ಏನ್ ನಡೀತದೋ ಅದೇ ದೇವ ಪಾಸ್ಟ್ ನಮ್ಗೆ ಹೇಳ್ತಾವ್ರೆ. ಚಿಕ್ಕ ಮಗಳ್ದುನು ಕೃಷಿನಲ್ಲಿ ಮದುವೆ ಮಾಡಿದ್ದೀನಿ, ದೊಡ್ಡ ಮಗಳನ್ನ ಕೃಷಿನಲ್ಲಿ ಆಗ್ಬಿಟ್ಲು, ಮಗನ ಕೃಷಿನಲ್ಲಿ ಮದುವೆ ಮಾಡಿದ್ದೀನಿ. ನಮ್ ಕುಟುಂಬ ಸಮಾಧಾನವಾಗಿದ್ದೀವಿ, ನಮ್ ಕುಟುಂಬ ಯಾವುದು ಕೆಟ್ಟೋಗಿಲ್ಲ. ನಮ್ ಜನ ಸ್ವಂತ ಬಂತ ಅವತ್ತೆಲ್ಲ ಮಾತಾಡಿದ್ರು, ಏನು ಈ ತರ ಎಲ್ಲ ಆಗ್ಬಿಟ್ಟಿದ್ಯಾ ಅಂತ ಹೇಳಿದ್ರು. ಆದ್ರೆ ಇವತ್ತು ಪರವಾಗಿಲ್ವಾ ಶಾಂತಿ, ನಿಮ್ ಯಜಮಾನ್ರು ಹೆಂಗಿದ್ದಾರೆ, ಹೆಂಗ್ ಚೇಂಜ್ ಆಗೋರು, ಏನಾಯ್ತು, ನೀನ್ ಏನ್ ಮಾಡ್ದೆ ಅಂತ ಕೇಳೋಕೆ ಇವಾಗೆಲ್ಲ ಮಾತಾಡ್ತಾರ. ದೇವ್ರು ನಮ್ಮನ್ನ ಇಕ್ಕಿದ್ದಾರೆ. ಆದ್ರೇನು ನಮ್ ಯಜಮಾನ್ರು ಇವಾಗ ನಮ್ಮನ್ನ ಹೊಡೆಯೋದಿಲ್ಲ, ಏನಿಲ್ಲ. ಮೊಮ್ಮಕ್ಕಳ ಹತ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ. ಚಿಕ್ಕ ಮಗಳದು ಒಂದ್ ಮಗು ಇತ್ತು, 2ನೇ ಮಗ, ಅವನ್ಗೆ 1 ವರ್ಷ ಇತ್ತು. ಅವಾಗ ಹುಷಾರಿಲ್ಲ ಆಗ್ಬಿಟ್ಟಿತ್ತು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಾಗ ಡಾಕ್ಟರ್ ಎಲ್ಲ ಹೇಳಿದ್ರು, ಈ ಪಾಪಿಗೆ ನೆಮೋನಿಯಾ ಜ್ವರ ಬಂದಿದೆ, ಈ ಪಾಪ ಹೈಟುನು ಆಗೋದಿಲ್ಲ, ಏನ್ ಇಷ್ಟು ಸಣ್ಣ ಇದ್ದಾನೆ, ಏನ್ ತಿಂತಾನ ಇಲ್ವಾ ಅಂತ ಕೇಳಿದ್ರು. ಚೆನ್ನಾಗೇ ಇದ್ದ ಸರ್, ಇವಾಗ ಹೆಂಗ್ ಹಿಂಗ ಆಗ್ಬಿಟ್ಟಿದ್ದಾರೆ ಅಂತ ನಾವ್ ಹೇಳಿನೋ. ಅವ್ರ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಮನೆಗೆ ಕಳ್ಸ್ಬಿಟ್ರು. ಆದ್ರೂ ಅವಾಗ ಜ್ವರ ಬರ್ತಾನೆ ಇತ್ತು. ಅವ್ನಿಗೆ ಉಳ್ಕೊಳಲ್ಲ ಅಂತ ನಾವು ಹೆದರ್ಕೊಬಿಟ್ಟಿದ್ವಿ. ಆವಾಗ ದೇವ ಪಾಸ್ಟ್ ಹತ್ರ ಬಂದು ನಾನು ಪಾಸ್ಟ್ ಹತ್ರ ಮಾತಾಡಕ್ಕೆ ಆಗ್ತಾ ಇಲ್ಲ, ನನ್ಗೆ ಅಳುವೇ ಬಂತು. ಹತ್ಕೊಂಡೆ ಪಾಸ್ಟರ್ ನಮ್ಮ ಅಮ್ಮಗನ ಕಾಪಾಡಿಕೊಡಿ ಪಾಸ್ಟರ್ ಅಂತ ಅವ್ರ ಕೈಯಲ್ಲಿ ಕೊಟ್ಬಿಟ್ಟ ಮಗನ. ಅವ್ರು ಪ್ರೇಯರ್ ಮಾಡ್ಬಿಟ್ಟು ಏನ್ ಅಲ್ಬೇಡಮ್ಮ, ನಿನ್ ಮಗಳಿಗೆ ಏನು ಆಗೋದಿಲ್ಲ, ನೀನ್ ಧೈರ್ಯವಾಗಿ ಮನೆಗೆ ಹೋಗಂದ್ರು. ಆವಾಗ್ಲೂ ನಾನು ದೇವ ಪಾಸ್ಟ್ನ ಮನ್ಸಲ್ಲಿ ನೆನ್ಸ್ಕೊಂಡೆ, ನಾನು ಎಷ್ಟು ಕಷ್ಟದಲ್ಲಿ ಬಂದು ನಾನು ದೇವ ಪಾಸ್ಟ್ ಹತ್ರ ಹೇಳ್ತೀನಿ, ಇವ್ರು ಎಲ್ಲಾರ್ಗು ಪ್ರೇಯರ್ ಮಾಡ್ತಾ ಇರ್ತಾನೆ, ನಮ್ಮ ಮನೇಲಿ ಇಷ್ಟು ಕಷ್ಟ ಐತೆ, ನಾನು ಎಷ್ಟು ದೂರದಿಂದ ಬಂದಿದ್ದೀನಿ, ನನ್ನ ಮೊಮ್ಮಗನಕ್ಕೋಸ್ಕರ ಬಂದಿದ್ದೀನಿ ಅಲ್ವಾ, ನನ್ನ ಮೊಮ್ಮಗ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ, ಏನು ಆಗಲ್ಲ ಅಂತ ನನ್ಗೆ ವಾಪಸ್ ಕೈಯಲ್ಲಿ ಕೊಟ್ಬಿಟ್ಟು ಅವತ್ತೇನೋ ಅರ್ಜೆಂಟ್ ಇತ್ತಂತ ಹೋಗ್ತಾ ಇದ್ದಾರಲ್ವಾ, ಇವ್ರಿಗೆ ಅರ್ಜೆಂಟಿಗೆ ಹೋಗ್ತಾರೆ, ನನ್ನ ಮೊಮ್ಮಗ ಉಳ್ತಾನೆ ಇಲ್ವೋ ಅಂತ ನಾನು ತುಂಬಾ ಅಲ್ಕೊಂಡು ಪ್ರೇಯರ್ ಮಾಡ್ತಾ ಇರುವಾಗ ತಿರ್ಗಾ ಬಂದ್ರು ಪಾಸ್ಟ್ರು. ತಿರ್ಗಾ ಬಂದ್ಬಿಟ್ಟು ದಾನಿಯಲ್ ಹೆಂಗಿದ್ಯಾ ಅಂತ ಕೇಳಿದ್ರು. ಪಾಸ್ಟರ್ ತರ ದಾನಿಯಲ್ಗೆ ತುಂಬಾ ಜ್ವರ ಪಾಸ್ಟರ್, ನನ್ ದಾನಿಯಲ್ಗೆ ಏನ್ ಡಾಕ್ಟರ್ ಇದಾರೆಲ್ಲ ಹೇಳ್ಬಿಟ್ಟಿದ್ದಾರೆ ಪಾಸ್ಟರ್, ನನ್ಗೆ ನೀನ್ ಏನ್ ಹೆದರ್ಕೋಬೇಡಮ್ಮ, ನಾನು ಪ್ರೇಯರ್ ಮಾಡ್ತೀನಿ ಅಂದ್ರು. ಅವ್ರು ಹೇಳ್ಬಿಟ್ಟು ಹೋಗ್ಬಿಟ್ರು. ಆದ್ರೆ ಹೇಳಿದ್ರು ನನಗೆ ಧೈರ್ಯ ಬಂತು. ಪಾಸ್ಟರ್ ಹೇಳ್ಬಿಟ್ಟು ಹೋಗಿದ್ದಾರೆ, ಏನಿಲ್ಲ ಅಂತ ಅವ್ರ ಬಾಯಿಲಿಂದ ಒಂದ್ ಮಾತು ಬಂದಿದೆ, ಏನ್ ಆಗೋದಿಲ್ಲ ಅಂತ ಧೈರ್ಯ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಯಾರೋ ಬೇರೆ ಕಡೆ ಹಾಸ್ಪಿಟ್ಲ್ಗೆ ಬಾ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಆ ಪಾಪು ಇವಾಗ ಚೆನ್ನಾಗಿದ್ದಾನೆ. ಅವತ್ತಿಂದ ಇವತ್ತಿಗೂ ಫುಲ್ ಚೆನ್ನಾಗಿದ್ದಾನೆ, ಚೆನ್ನಾಗಿ ನಡೀತಾನೆ, ಚೆನ್ನಾಗಿ ಊಟ ಮಾಡ್ತಾನೆ. ಈ ಅವಕಾಶ ಮಾಡ್ಕೊಟ್ಟೆ ನಮ್ ದೇವ್ರಿಗೂ ದೇವ ಪಾಸ್ಟ್ರಿಗೂ ಒಂದನೇ ತಿಳಿಸ್ಕೊಳ್ತೀವಿ.